ವತಿಯಿಂದವ ನಾವು ಇಲ್ಲಿ ಗುರುಮಠದ ಕಡೆಯಿಂದ ಸಾಂಕ್ಷನ್ ಮಾಡಿಕೊಂಡು ಚಿತ್ರ ಮಾಡೋಣ ಅಂತ ಮಾಡಿದ್ದು. ಅದು ಮಿನಿ ಚೌಟ್ರಿ ಮಾಡಿದ್ದು ಅದು ಯಾರಿಂದ ತಡೆಯುತ್ತೆ ಗೊತ್ತಿಲ್ಲ. ಮಹೇಶಣ್ಣ ಫೀಲ್ಡ್ ಅಲ್ಲಿ ಸಾಂಕ್ಷನ್ ಆಗಿ ಅಲ್ಲಿಂದ 3 ವರ್ಷ ಆಗಿ ಅಲ್ಲಿಂದ 1.5 ವರ್ಷ ನಿಂತು ಮತ್ತೆ 6 ತಿಂಗಳು ನಿಂತು ಅತ್ತೆ ಪುಟ್ಟಿಂಗೆಲ್ಲ ಮಕ್ಕಳ ಮನೆಯೆಲ್ಲ ಬಿದ್ದಿ ಮನೆ ಒಂದು ಮಗು ಎಲ್ಲ ಬಡ್ಕೋತಿತ್ತು. ಅಲ್ಲಿ ಬೇರೆ ಯಾರೋ ಇತ್ತವ್ರೆ. ಅದಕ್ಕೆ ಇದಾಗ್ಲಿಲ್ಲ ಅಂತಂದ್ರೆ ನಾವು DC ಆಫೀಸ್ಗೆ ಹೋಗಿ DC ಆಫೀಸಲ್ಲಿ ಲೋಕಾಯುಕ್ತರಿಗೆ ನಾವು ಮುಂದುವರಿಬೇಕು ಅಂತಿದ್ದೀವಿ. ಇದು ಯಾರಿಂದ ತಡೆ ಇದೆ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಅದು ದಯವಿಟ್ಟು ಗೊತ್ತಾಗಬೇಕು, ನಮ್ ಗಮನ ಬರಬೇಕು. ಯಾರಿಂದಾರಲ್ಲಿ ನಮ್ ಕಾರ್ಯಕರ್ತೆ ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ವಿಷಯ ಏನಪ್ಪ ಅಂದರೆ ಶ್ರೀ ರೇಣುಕಾ ಜಗದ್ಗುರು ರೇವಣ ಸಿದ್ಧ ಮಠದ ಅಭಿವೃದ್ಧಿಗೆ ಇದು ಚೌಟ್ರಿ ವಿಚಾರವಾಗಿ ಮಾತಾಡ್ತಾ ಇರೋದು. ಮಾಜಿ MLA ಮಹೇಶಣ್ಣ ಅವರು 11/20ನೇ ತಾರೀಕು 2023ರಂದು ಲ್ಯಾಂಡ್ ಆರ್ಮಿ ಕಡೆಯಿಂದ 20 ಲಕ್ಷ ಸ್ಯಾಂಕ್ಷನ್ ಆಗಿತ್ತು. ಅದಾಗಿ 1.5 ವರ್ಷ ಆದಮೇಲೆ ಕೆಲಸ ಶುರುವಾಯಿತು. ಕೆಲಸ ಶುರುವಾಗಿ ಪುನಃ 6 ತಿಂಗಳು ನಿಂತೋಯ್ತು. ನಿಂತೋದ್ಮೇಲೆ ಪುನಃ ಕಬ್ಬಣ ತಂದು ಹಾಕಿದ್ರು, ಜಲ್ಲಿ ತಂದು ಹಾಕಿದ್ರು, ಊಟಿಂಗ್ ಗುಂಡಿಗಳೆಲ್ಲ ತೆಗೆದಿದ್ದಾರೆ. ಮಕ್ಕಳು ಮರಿ ಎಲ್ಲ ಬಿದ್ದು ಹೇಳ್ತಾ ಇದ್ದಾವೆ. ಯಾರಿಂದ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇದು 10 ಜನರು ಸಾರ್ವಜನಿಕರದು ಮತ್ತು ರೇವಣ ಸಿದ್ದೇಶ್ವರದ್ದು ಮಠ, ಗುರುಮಠ, ಸಾಲಿಗ್ರಾಮದ ಗುರುಮಠ ಬಿದ್ದಲಿರೋದು. ಯಾರಿಂದ ತೊಂದರೆ ಆಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ನಾವು ಲ್ಯಾಂಡ್ ಆರ್ಮಿ ಆಫೀಸ್ಗೆ ಮೂರು ಸಲ ಹೋಗಿದ್ದೀವಿ. ಯಾರು ಮಾಡಿಕೊಂಡು ಮಠದ ದುಡ್ಡೆಲ್ಲ ತೆಗೆದು ಯಾರು ಕೇಳಿದ್ರು ಕಳಿಸ್ತೀವಿ, ಹೋಗಿ ನಾಳೆ ಬರ್ತಾರೆ, ನಾಳೆ ಬರ್ತಾರೆ, ಬರೀ ರೀಸನ್ ಹೇಳ್ತಾ ಇದ್ದಾರೆ. ಯಾರಿಂದ ಯಾರಿಗೂ ತೊಂದರೆ ಕೊಡ್ದಂಗೆ ದೇವಸ್ಥಾನ ಕಾರ್ಯನ ಒಂಚೂರ ಮುಂದುವರ್ಸೋಕ್ಕೆ ಯಾರಿಂದಾರು ಸರಿ ದಯವಿಟ್ಟು ಸರ್, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದು 10 ಜನದ ಕೆಲಸ ದೇವಸ್ಥಾನದ್ದು. ದಯವಿಟ್ಟು ಯಾರೂ ತೊಂದರೆ ಕೊಡಬೇಡಿ, ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಕೆಲಸನ ಒಂಚೂರು ರನ್ನಿಂಗ್ ಮಾಡಿ ಮುಂದೆ ಮಿಕ್ಕಿರೋ ಕೆಲಸನ ಮುಗಿಸ್ಕೊಡ್ಬೇಕು ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಇಲ್ಲ ಅಂದರೆ ಇನ್ನೂ ಮುಂದಕ್ಕೆ ಹೋಗ್ಬೇಕು ಅಂದರೆ ತಹಸೀಲ್ದಾರ್ ಹತ್ರ ಹೋಗಿ ಅಲ್ಲೂ ಆಗಲಿಲ್ಲ ಅಂದರೆ ನಾವು ಲೋಕಾಯುಕ್ತರ ಹತ್ರ ಹೋಗ್ತೀವಿ. MLA ಹತ್ರ ನಾವು ಕೇಳಿದ್ದೀವಿ, ಅವ್ರನ್ನೂ ಕೇಳಿದ್ರು, ಅವರು ಲೋಕಾಯುಕ್ತರಿಗೆ ಹೋಗಿ ಅಂತ ಅಂದರು. ಎಲ್ಲರೂ ಕೇಳಿದ್ವಿ, ಮಾಡ್ತೀವಿ ಅಂತಾರೆ, ಮಾಡಲ್ಲ. ನಾಳೆ ಬನ್ನಿ, ನಾಡ್ದು ಬನ್ನಿ, ನಾಳೆ ಬನ್ನಿ, ನಾಡ್ದು ಬನ್ನಿ, ಇದೇ ತೊಂದರೆ ಆಗ್ತಾ ಇದೆ ನಮಗೆ. ದಯವಿಟ್ಟು ಗುರುಮಕ್ಕಳು ಏನಿದ್ದಾರೆ ಅವರೆಲ್ಲರ ವತಿಯಿಂದ ಕೈ ಮುಗಿದು ಕಳಕಳೆಯಿಂದ ಬೇಡ್ಕೊತಾ ಇದ್ದೀವಿ. ಹೊಸ ಬಡಾವಣೆ ಸಾಲಿಗ್ರಾಮ ಇಲ್ಲಿ ಗುರುಮಠ ಬೀದಿಯಿಂದ ಇಲ್ಲಿ ಕಾಮಗಾರಿ ಶುರುವಾಗಿ ಆಗಲೇ 1.5 ವರ್ಷ ಆಗಿದೆ. ಆದರೂ ಪೂರ್ಣ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. ಯಾರಿಂದ ತೊಂದರೆ ಆಗ್ತೈತೆ, ಏನು ತೊಂದರೆ ಆಗ್ತೈತೆ ಅಂತ ಗೊತ್ತಿಲ್ಲ. ಎಲ್ಲ ಕಚೇರಿಗಳಿಗೂ ಅಲಿತಾ ಇದ್ದೀವಿ. ಆದರೂ ಕೂಡ ಕಚೇರಿಗಳಲ್ಲಿ ಆಗತ್ತೆ ಅಂತ ಮುಂದೆ ಕಾರಣ ಹೇಳಿ ಕಳಿಸ್ತಾ ಇದ್ದಾರೆ ಹೊರತು ಕೆಲಸಕ್ಕಂತೂ ಯಾರು ಬರ್ತಾ ಇಲ್ಲ. ಈಗ ಬೇರೆ ಅಧಿಕಾರಿಗಳದ್ದು ಇಲ್ಲಿ ಕಾಂಟ್ರಾಕ್ಟ್ದಾರದು ಇವ್ರದ್ದು ಎಲ್ಲ ನಂಬರ್ ಫೋನ್ ಮಾಡಿದ್ರೆ ಯಾರು ರಿಸೀವ್ ಮಾಡ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ದಯವಿಟ್ಟು ಇದು ಯಾರಿಂದ ಏನು ಅನುಕೂಲ ಆಗಬೇಕು ಅಂತ ಇದೆ. ಇದು ಗುರುಮಠದ ಜಾಗ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಕ್ಕೆ ಅಂತ ಅಂದ್ಬಿಟ್ಟು ಮಾಡಿರೋದು. ರೋಡಲ್ಲೇ ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಈ ಮಳೆಗಾಲ, ಈ ಬಿಸಿಲಲ್ಲಿ ಎಲ್ಲ ತೊಂದರೆ ಆಗ್ತಾ ಇದೆ. ವರ್ಷದಲ್ಲಿ 3 ಸಾರಿ 4 ಸಾರಿ ಅನುದಾನ ಮಾಡ್ತಾರೆ. ಅದರಿಂದ ಈ ಕಾಮಗಾರಿನ ಆದಷ್ಟು ಬೇಗ ಮುಗಿಸಿ ಅನುಕೂಲ ಮಾಡ್ಕೊಡ್ಬೇಕಾಗಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡು ಹೊಸ ಬಡಾವಣೆ ಗುರುಮಠದ ವತಿಯಿಂದ ಕೇಳ್ಕೊಳ್ತಾ ಇರೋದು ಏನಂತ ಅಂದ್ರೆ, ಇಲ್ಲಿ ಕೆಲಸ ಕಾರ್ಯಗಳು ಅರ್ಧಂಬರ್ಧ ಮಾಡಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟವ್ರೆ. ಪೂರ್ತ ಕೆಲಸ ಕಾಮಗಾರಿ ನಿಲ್ಲಿಸವ್ರೆ. ಏನು ಅಂತ ಯಾರಿಂದ ತೊಂದರೆ ಆಯ್ತಾ ಇದೆ ಅಂತ ಗೊತ್ತಾಯ್ತಾ ಇಲ್ಲ. ಎಲ್ಲಾ ಕಚೇರಿಗಳಿಗೂ ಹೋಗಿ ಎಲ್ಲ ಮೀಟ್ ಮಾಡ್ಬಿಟ್ಟು ಬಂದಿದೀವಿ. ಆದಷ್ಟು ಬೇಗ ಕೆಲಸ ಕಾಮಗಾರಿ ಪೂರ್ಣ ಆಗ್ಬೇಕು, ಮಾಡ್ಕೊಡಕ್ಕೆ ವ್ಯವಸ್ಥೆ ಮಾಡಕ್ಕೆ ಹೇಳ್ಬೇಕು ಸರ್.